ವೀಕ್ಷಕರೇ, ಈ ಕರೀದೆ ಬರೋ ಅತಿಥಿ ಅಂದರೆ ಈ ನೆಗಡಿ ಸಮಸ್ಯೆ. ಚಿಕ್ಕವರು ದೊಡ್ಡವರು ಅಂದರೆ ಎಲ್ಲರನ್ನೂ ಕಾಡುವಂಥ ಒಂದು ಸಮಸ್ಯೆ. ಇದು ಚಿಕ್ಕ ಸಮಸ್ಯೆ ಆದರೂ ಇದು ಕೊಡೋ ತೊಂದರೆ ಮಾತ್ರ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಹಾಗಾಗಿ ಈ ನೆಗಡಿ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಚರ್ಚೆ ಮಾಡೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈ ನೆಗಡಿ ಸಮಸ್ಯೆ ಹಲವಾರು ಕಾರಣಗಳಿಂದ ಬರುತ್ತೆ. ಕ್ಲೈಮೆಟಿಕ್ ಕಂಡೀಷನ್ಸ್ ಇರ್ಬೋದು, ಅಥವಾ ಡಸ್ಟ್ ಅಲರ್ಜಿ ಕೂಡ ಇದಕ್ಕೆ ಕಾರಣವಾಗುತ್ತೆ. ಕಾರಣ ಏನೇ ಇದ್ರೂ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ತುಂಬಾ ಮುಖ್ಯ. ಅದರಿಂದ ನೆಗಡಿ ಸಮಸ್ಯೆಗೆ ಏನು ಪರಿಹಾರ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ನೆಗಡಿ ಅನ್ನೋದು ಬಹಳ ಒಂದು ಸರ್ವಸಾಮಾನ್ಯವಾದಂಥ ಒಂದು ತೊಂದರೆ ಅಂತೇಳಿ ಹೇಳ್ಬೋದು. ಇದು ಕಾಯಿಲೆನೂ ಅಲ್ಲ, ರೋಗನೂ ಅಲ್ಲ. ನೆಗಡಿ ಅನ್ನೋದು ಒಂದು ತೊಂದರೆ. ಇದು ಹೇಗೆ ಬರುತ್ತೆ? ಹಲವಾರು ಕಾರಣಗಳಿದೆ ಇದಕ್ಕೆ. ನೀವು ತೆಗೆದುಕೊಳ್ಳುವಂಥ ಆಹಾರ, ಇರುವಂಥ ಪ್ರದೇಶ, ನೀವು ನಿಮ್ಮ ಜೀವನ ಶೈಲಿ, ನೀವು ಏನು ಆಹಾರವನ್ನು ತಗೊಳ್ತೀರಾ, ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮುಖ್ಯವಾಗಿ ನೆಗಡಿ ಬಂದಾಗ ನಾವೇನು ಮಾಡಬೇಕು? ಗಾಬರಿಗೊಳ್ಬಾರ್ದು. ಮತ್ತು ಈ ಮೂಗಿನಲ್ಲಿ ನೀರು ಏನು ಸೋರುತ್ತೆ ಅದನ್ನು ನೀವು ಬಹಳ ಮುಖ್ಯವಾಗಿ ಕಂಟ್ರೋಲಲ್ಲಿ ತರಬೇಕು. ಆದಷ್ಟು ಈ ಮೂಗಿನ ಸೋರುವಿಕೆ ಏನಿದೆ ಇದನ್ನು ನೀವು ಕಂಟ್ರೋಲಲ್ಲಿ ತರಲಿಲ್ಲ ಅಂದರೆ ಇದೊಂದು ಮುಖ್ಯವಾಗಿ ಮುಂದೆ ದೊಡ್ಡ ಒಂದು ಕಾಯಿಲೆಗೆ ಪರಿವರ್ತನೆಗೊಳ್ಳುತ್ತೆ. ಆದ್ದರಿಂದ ಮತ್ತು ನೀವು ಶ್ವಾಸವನ್ನು ಉಸಿರಾಡಿಸುವಾಗ ಕೂಡ ಶ್ವಾಸಕೋಶದಲ್ಲಿ ಕಫ ಕಟ್ಟಿದಾಗ ಮತ್ತೆ ಮುಂದೆ ಒಂದು ಅಸ್ತಮಾ ತೊಂದರೆ ಅಥವಾ ಬ್ರೋಂಕೈಟಿಸ್ ಅಂತ ನಾವೇನು ಹೇಳ್ತೀವಿ, ಬ್ರೋಂಕೋಗೆ ತೊಂದರೆ ಆಗ್ಬೋದು ಅಂತ ಹೇಳಿ. ಎದೆಯಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ನಾವು ಈ ಕಫ ತುಂಬಿಕೊಂಡಾಗ ತುಂಬ ತೊಂದರೆ ಆಗ್ಬೋದು. ಆದ್ದರಿಂದ ಬಿಸಿ ಬಿಸಿಯಾದಂಥ ಚಹಾದ ಸೇವನೆಯನ್ನು ಮಾಡಬೇಕು. ಆದಷ್ಟು ಕಾಫಿಯನ್ನು ಅವಾಯ್ಡ್ ಮಾಡಬೇಕು, ಅಂದರೆ ಬಿಡಬೇಕು. ಚಹಾದ ಸೇವನೆ ಅಂತಂದರೆ ಬರೀ ಚಹಾದ ಒಂದು ಡಿಕಾಕ್ಷನ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು ಈ ಕರಿಮೆಣಸಿನ ಕಾಳನ್ನು ಹಾಕಿಬಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ರೀತಿಯಲ್ಲಿ ಆಗಿ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕೂಡ ಈ ರೀತಿ ಒಂದು ಚಹಾವನ್ನು ಮಾಡಿ ಕುಡಿದ್ರೆ ನಿಮಗೆ ತುಂಬ ಒಂದು ಒಳ್ಳೆಯ ಒಂಥರ ರಿಲ್ಯಾಕ್ಸ್ಡ್ ಆದಂಗೆ ಆಗುತ್ತೆ. ಮತ್ತು ಅದಲ್ಲದೆ ಒಂದು ಉತ್ಸಾಹ ಕೂಡ ಬರುತ್ತೆ. ಮತ್ತು ಬದನೆಕಾಯಿ ಸೇವನೆ, ಕ್ಯಾಬೇಜ್ ಸೇವನೆ ಮತ್ತು ಮೂಲಂಗಿ ಸೇವನೆ ನಿಷಿದ್ಧ ಅಂತ ಹೇಳಿ. ಯಾಕಂತಂದರೆ ಈ ಒಂದು ನೆಗಡಿ ಆದಾಗ, ಇಂಥ ಕಾಯಿಲೆ ಬಂದಾಗ ನೀವು ಇಂಥ ಆಹಾರವನ್ನು ಸೇವಿಸಿದಾಗ ಹೆಚ್ಚು ತಂಪು ಕೊಡುತ್ತೆ. ಮತ್ತು ಅದಲ್ಲದೆ ಇದರಲ್ಲಿ ಆ ಒಂದು ಹೋರಾಡುವಂಥ ಕೆಪಾಸಿಟಿ ವೆಜಿಟೇಬಲ್ಸ್ನಲ್ಲಿ ಇರೋದಿಲ್ಲ. ಮತ್ತು ಕ್ಯಾಪ್ಸಿಕಮ್ ಅಂತ ನಾವೇನು ಹೇಳ್ತೀವಿ ಅಂದರೆ ದಪ್ಪ ಮೆಣಸಿನಕಾಯಿ, ಮತ್ತು ಅದಲ್ಲದೆ ಹೆಚ್ಚು ನಾವು ಖಾರ ವಸ್ತುಗಳನ್ನು ನಾವು ಸೇವಿಸಿದಾಗ ಇದು ತುಂಬ ಒಂದು ತೊಂದರೆಯನ್ನು ಕೊಡುತ್ತೆ. ಅದಲ್ಲದೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಮತ್ತು ಎಣ್ಣೆ ಹೆಚ್ಚು ಎಣ್ಣೆ ಇರುವಂಥ ಪದಾರ್ಥಗಳನ್ನು ನಾವು ತಿನ್ನಬಾರ್ದು. ಮತ್ತು ಮುಖ್ಯವಾಗಿ ಚಪಾತಿಯ ಸೇವನೆ, ಮುದ್ದೆಯ ಸೇವನೆಯನ್ನು ನೀವು ಮಾಡ್ಬೋದು. ಮುದ್ದೆಯನ್ನು ಲಿಮಿಟೆಡಾಗಿ ಮಾಡೋದು, ಮತ್ತು ಅನ್ನವನ್ನು ಕಡಿಮೆಯಾಗಿ ನೀವು ತಗೊಳ್ಬೇಕಾಗತ್ತೆ. ಆದಷ್ಟು ನೆನಪಿಟ್ಕೊಳ್ಳಿ, ಉಪ್ಪನ್ನು ನೀವು ಸಂಪೂರ್ಣವಾಗಿ ಒಂದು ಲಿಮಿಟ್ನಲ್ಲಿ ತಿನ್ನಬೇಕು, ಹೆಚ್ಚಾಗಿ ತಗೊಳ್ಬಾರ್ದು. ಈ ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮ್ಮ ಎದೆಯಲ್ಲಿ ಕಟ್ಟಿದಂಥ ಕಫ ಏನಿರುತ್ತೆ ಅದು ಇನ್ನೂ ಹೆಚ್ಚು ನಿಮಗೆ ತೊಂದರೆಯನ್ನು ಕೊಡುತ್ತೆ. ನೆಗಡಿ ಬಂದಾಗ ಇದಕ್ಕೆ ಆದಷ್ಟು ನೀವು ಬಿಸಿ ನೀರಿನ ಸೇವನೆ ಮತ್ತು ಗಾರ್ಗಲಿಂಗ್ ಮಾಡುವಂಥ ಒಂದು ಏನು ಅಭ್ಯಾಸ ಇದೆ ಅದು ತುಂಬ ಒಳ್ಳೆಯದು. ಮತ್ತು ಅದಲ್ಲದೆ ಹೆಚ್ಚು ಕೊಬ್ಬಿನ ಅಂಶ ಇರುವ ಕುರಿ ಮಾಂಸವನ್ನು ಅಥವಾ ಬೇರೆ ಯಾವುದೇ ರೂಪದ ಮಾಂಸವನ್ನು ಹೆಚ್ಚು ಕೊಬ್ಬಿರುವಂಥದ್ದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಮತ್ತು ಅದಲ್ಲದೆ ನೆಗಡಿ ಇರುವಾಗ, ಈ ಸಾಮಾನ್ಯವಾದಂಥ ನೆಗಡಿ ಇರುವಾಗ ನೀವು ಬೇರೆ ಯಾವುದೇ ರೀತಿಯ ಕಾಯಿಲೆಗೆ ಒಳಗಾದಾಗ ಆದಷ್ಟು ಜಾಗ್ರತೆಯನ್ನು ವಹಿಸಿ. ಯಾಕಂದರೆ ಇದು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥ ಒಂದು ಸಮಸ್ಯೆ ಆಗಿದೆ. ಆದಷ್ಟು ನೆಗಡಿಯನ್ನು ನೀವು ಅದನ್ನು ಗುರುತುಪಡಿಸ್ಕೊಂಡು, ಈಗ ಕೆಲವರಿಗೆ ದಪ್ಪವಾದಂಥ ದ್ರವ್ಯ ರೂಪವಾಗಿ ನಮ್ಮ ಮೂಗಿನಿಂದ ಸೋರ್ತಾ ಇರುತ್ತೆ. ಆದಷ್ಟು ಅದನ್ನು ನೀವು ಪರೀಕ್ಷಿಸಿಕೊಳ್ಳಿ. ಮತ್ತು ಇದು ಮುಂದೆ ದೊಡ್ಡ ಒಂದು ತೊಂದರೆಗೆ ಕಾರಣ ಆಗಬಾರ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈ ನೆಗಡಿ ಬಂದಾಗ ಮುಖ್ಯವಾಗಿ ತುಳಸಿ ಎಲೆಯ ಸೇವನೆ ತುಂಬ ಒಳ್ಳೆಯದು. ಹಾಗೆ ಬಾಯಲ್ಲಿ ಕಚ್ಚಿಕೊಂಡು ತಿನ್ನುವಂಥದ್ದು ಒಂದು ಅಭ್ಯಾಸ ಮಾಡಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟವಾದ ನಂತರ ಈ ಒಂದು ಅಭ್ಯಾಸ ಏನಿದೆ ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ತಂದುಕೊಡುತ್ತೆ. ಮತ್ತು ಮಲಗುವಾಗ, ರಾತ್ರಿ ಮಲಗುವಾಗ ಸ್ವಲ್ಪ ನೀವು ಈ ಹರಳೆಣ್ಣೆಗೆ ಹರಳುಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಆ ಒಂದು ಎಣ್ಣೆಯನ್ನು ಮತ್ತು ಅದಕ್ಕೆ ಒಂದು ಸ್ವಲ್ಪ 2-3 ಎಸಳಿನಷ್ಟು ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಕುದಿಸಿದ ನಂತರ ಅದನ್ನು ನಿಮ್ಮ ಮೂಗಿಗೆ ಮತ್ತು ಹಣೆಗೆ ಹಚ್ಚಿಕೊಳ್ಳೋದು
ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಸೊ ಇಷ್ಟು ನಾನು ಇವತ್ತು ಈ ನೆಗಡಿಯ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ನೆಗಡಿಗೆ ಸುಲಭವಾದಂತಹ 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದರ ಪ್ರಯೋಜನವನ್ನು ನೀವು ಮಾಡಿ ಪಡೆದುಕೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳು ಏನು ಅಂತ ಹೇಳಿ ಒಂದು ಸರಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಲೆ, ತುಳಸಿ ಎಲೆ, ಈರುಳ್ಳಿ, ದಾಳಿಂಬೆ ಹಣ್ಣಿನ ಸಿಪ್ಪೆ, ಹಾಲು ಮತ್ತು ಕಲ್ಲು ಸಕ್ಕರೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದು ಮಾಡುವುದು ತುಂಬ ಸುಲಭ. ನಾವು ಎಲ್ಲವನ್ನು ಅಂದರೆ ಈ ಈರುಳ್ಳಿ, ತುಳಸಿ ಎಲೆ, ಬೇವಿನ ಎಲೆ, ಕಲ್ಲು ಸಕ್ಕರೆ ಮತ್ತು ದಾಳಿಂಬೆಯ ಸಿಪ್ಪೆಯನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಆ ಮಿಶ್ರಣವನ್ನು ಬಿಸಿಯಾದಂಥ ಹಾಲಿಗೆ ನಾವು ಬೆರೆಸಿ ಕುಡಿಬೇಕು. ಅದನ್ನು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ನಾವು ಯಾವುದೇ ಮನೆ ಔಷಧಿಗಳನ್ನು ಮಾಡುವಾಗ ನಾವು ಸಾಮಗ್ರಿಗಳನ್ನು ಏನು ತೆಗೆದುಕೊಂಡಿರ್ತೀವಿ ಅದು ಎಷ್ಟು ನಾವು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಈಗ ನಾವು ಈ ಒಂದು ಕಷಾಯಕ್ಕೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು 1 ಟೀ ಸ್ಪೂನಷ್ಟು ನಾವಿಲ್ಲಿ ಹಾಕ್ತಾ ಇದ್ದೀವಿ. 1 ಟೀ ಸ್ಪೂನಷ್ಟು ಈರುಳ್ಳಿ, 4 ರಿಂದ 5 ಬೇವಿನ ಎಲೆಗಳು, 2 ರಿಂದ 3 ತುಳಸಿ ಎಲೆ ಹಾಗೂ 1 ಟೀ ಸ್ಪೂನಷ್ಟು ಕಲ್ಲು ಸಕ್ಕರೆ. ಕಿರಣ್ಮಯಿ ಅವರೇ, ಇದು ಸಿದ್ಧವಾಗಿದೆ. ಇದನ್ನು ನಾವು ಸ್ವಲ್ಪ ಆದಷ್ಟು ಈ ದಾಳಿಂಬೆ ಹಣ್ಣಿನ ಸಿಪ್ಪೆ ಏನಿದೆ ಅದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಮತ್ತು ಇದನ್ನು ನೀವು ಹಾಲಿನಲ್ಲಿ ಬೆರೆಸುವಾಗ ಸ್ವಲ್ಪ ಅದು ಬಾಯಲ್ಲಿ ಕೂಡ ಬರುತ್ತೆ. ಯಾಕಂದರೆ ಸರಿಯಾಗಿ ಒಂದು ಪೇಸ್ಟ್ ಆಗಲಿಲ್ಲ ಅಂತಂದರೆ ಬಾಯಲ್ಲಿ ಕೂಡ ಬರುತ್ತೆ. ಅದನ್ನು ಕಚ್ಚಿ ತಿನ್ನುವಂಥ ಒಂದು ಅಭ್ಯಾಸ, ಒಂದು ರೂಢಿಯನ್ನು ನೀವು ಮಾಡ್ಕೊಳ್ಬೇಕು. ಮತ್ತು ಅದಲ್ಲದೆ ಈ ಹಾಲನ್ನು ಕುಡಿಯುವಾಗ ಒಂದು ಸ್ವಲ್ಪ ಒಗರಾಗಿರೋದ್ರಿಂದ ನಿಮಗೆ ಅದನ್ನು ಹಾಲನ್ನು ಕುಡಿಯುವಾಗ ಸ್ವಲ್ಪ ಕಸಿವಿಸಿ ಆಗ್ಬೋದು. ಆದ್ದರಿಂದ ನೀವು ಈ ಹಾಲಿಗೆ, ಬಿಸಿ ಬಿಸಿಯಾದಂಥ ಹಾಲಿಗೆ ಈ ಮಿಶ್ರಣವನ್ನು ಬೆರೆಸಬೇಕು. ಈಗ ಈ ಬಿಸಿ ಹಾಲಿಗೆ ನಾನು ಇದು 1 ಟೀ ಸ್ಪೂನಷ್ಟು ನಾವೇನು ಈ ಮಿಶ್ರಣವನ್ನು ಸಿದ್ಧಪಡಿಸಿದ್ದೀವಿ ಇದನ್ನು ಇದಕ್ಕೆ ಹಾಕಬೇಕು. ವೀಕ್ಷಕರೇ, ವಿಪರೀತ ನೆಗಡಿ ಆದಾಗ ನೀವು ಇಂಥ ಒಂದು ಹಾಲನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬೋದು. ಇದನ್ನು ನಾನು ಹೇಳ್ತಾ ಇದ್ದೀನಿ, ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಸೇವಿಸಿದರೆ, ಇದಕ್ಕೆ ಕೆಲವರು ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಕೂಡ ಹಾಕಿ ಕುಡಿತಾರೆ. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಆದರೆ ಇದರಿಂದ ಒಳ್ಳೆಯ ಉತ್ತಮವಾದಂಥ ರಿಸಲ್ಟ್ಸ್ ಪ್ರೂವ್ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ ಇದರ ಉಪಯೋಗವನ್ನು ಪಡಿಬಹುದು. ವೀಕ್ಷಕರೇ, ಈಗ ನಾವು ಬೇವಿನ ಎಲೆ, ತುಳಸಿ ಎಲೆ, ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಪ್ರಯೋಗಿಸಿ ಮತ್ತು ಕಲ್ಲು ಸಕ್ಕರೆ, ಈರುಳ್ಳಿಯನ್ನು ಬೆರೆಸಿ ಮಾಡಿದಂಥ ಈ ಒಂದು ಕಷಾಯ ಸಿದ್ಧವಾಗಿದೆ. ನೆಗಡಿ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೇವಿನ ಎಲೆ, ತುಳಸಿ ಎಲೆ, ಈರುಳ್ಳಿ, ದಾಳಿಂಬೆ ಸಿಪ್ಪೆ, ಹಾಲು ಮತ್ತು ಕಲ್ಲು ಸಕ್ಕರೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1 ಟೀ ಸ್ಪೂನ್ ದಾಳಿಂಬೆ ಸಿಪ್ಪೆ, 1 ಟೀ ಸ್ಪೂನ್ ಈರುಳ್ಳಿ, 4 ರಿಂದ 5 ಬೇವಿನ ಎಲೆ, 2 ರಿಂದ 3 ತುಳಸಿ ಎಲೆ, 1 ಟೀ ಸ್ಪೂನ್ ಕಲ್ಲು ಸಕ್ಕರೆ ಹಾಕಿ ಜಜ್ಜಿಕೊಳ್ಳಿ. ಕಾದ ಹಾಲಿಗೆ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ನೆಗಡಿ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೆಗಡಿ ಸಮಸ್ಯೆ ಬಂದಾಗ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ. ಅದೊಂದು ದೊಡ್ಡ ರೋಗ ಅಲ್ಲದೆ ಇದ್ರೂ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತುಂಬಾ ತೊಂದರೆ ಕೊಡೋ ಅಂಥದ್ದು. ಆದ್ದರಿಂದ ಈ ನೆಗಡಿ ಸಮಸ್ಯೆ ಬಂದಾಗ ಹೇಗೆ ಒಂದು ಈ ದಾಳಿಂಬೆ ಸಿಪ್ಪೆ, ಈರುಳ್ಳಿ, ಕಲ್ಲು ಸಕ್ಕರೆ ಮತ್ತು ಬೇವು ಇವುಗಳನ್ನು ಉಪಯೋಗಿಸಿ ಒಂದು ಹೇಗೆ ಮನೆ ಔಷಧ ತಯಾರಿಸ್ಬೋದು ಅಂತ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಸ್ನೇಹಿತರೆ, ಬನ್ನಿ ನೆಗಡಿ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಬಜೆ, ಜೇನುತುಪ್ಪ, ಹಸಿ ಶುಂಠಿ ಹಾಗೂ ತುಳಸಿ ದಳ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಸುಲಭ. ಅತಿ ಒಂದು ಹೆಚ್ಚು ನಿಮಗೆ ತೊಂದರೆ ಆದಾಗ, ಅತಿಯಾದಂತಹ ಒಂದು ನೆಗಡಿ ಆದಾಗ ಈ ಒಂದು ಕಷಾಯವನ್ನು ನೀವು ಮಾಡಿ ಕುಡಿದ್ರೆ, ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬ ಒಳ್ಳೆಯ ಒಂದು
ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ನಾವು ಮೊದಲು ಕುಟಾಣಿಗೆ ಈ ಬಜೆಯನ್ನು ಹಾಕಬೇಕು. ಮತ್ತು ಇದಕ್ಕೆ 2 ಏಲಕ್ಕಿಯನ್ನು ಸಿಪ್ಪೆ ಸಹಿತ ಮತ್ತು 1 ಟೀ ಸ್ಪೂನಷ್ಟು ಶುಂಠಿ, ಇದಕ್ಕೆ ಒಂದು 2 ರಿಂದ 3 ತುಳಸಿ ಎಲೆಗಳನ್ನು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಜಜ್ಜಿಕೊಂಡು, ಅಂದರೆ ಅಂಥ ಏನು ಪೇಸ್ಟ್ ಆಗೋದು ಬೇಕಾಗಿಲ್ಲ, ಸ್ವಲ್ಪ ಈಗ ಇದು ಸಾಕು ಅನಿಸುತ್ತೆ, ಇಷ್ಟೇ ಜಜ್ಜಿರೋದು. ಈಗ ಒಂದು ಗ್ಲಾಸನ್ನು ಕೊಡಿ. ಇದು ಆದಷ್ಟು ಹೆಚ್ಚು ಡೈಲ್ಯೂಟ್ ಫಾರ್ಮ್ನಲ್ಲಿ ಇರಬೇಕು, ಅಂದರೆ ದ್ರಾವ್ಯ ರೂಪದಲ್ಲಿ ಹೆಚ್ಚು ಇರೋದ್ರಿಂದ ಇದು ಆದಷ್ಟು ಬೇಗ ನಮ್ಮ ರಕ್ತ ನಾಳಗಳಲ್ಲಿ ಚಲನವಲನಗೊಂಡು ಆ ಒಂದು ತೊಂದರೆಯನ್ನು, ನೆಗಡಿ ಅನ್ನೋದೇನಿದೆ ಅದಕ್ಕೆ ನಿವಾರಿಸುತ್ತೆ. ಸೊ ಈಗ ಇದನ್ನು ಹೆಚ್ಚು ನೀರನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ನಷ್ಟು ನಾವು ತೆಗೆದುಕೊಂಡಿರೋದು. ಇದಕ್ಕೆ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ನಾವು ಹಾಕ್ಕೊಳ್ಬೇಕು. ಇದನ್ನು ನಾವು ಸೋಸಿಕೊಂಡು ಕುಡಿಬೇಕಾಗತ್ತೆ. ವೀಕ್ಷಕರೇ, ಈ ಅತಿಯಾದ ನೆಗಡಿ ಆದಾಗ ಮೂಗು ಸೋರುವಿಕೆಯನ್ನು ನಿಲ್ಲಿಸೋದಕ್ಕೆ ಇದು ತುಂಬ ಉತ್ತಮವಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಮತ್ತು ಎದೆ ನೆಗಡಿ ಅಂತ ನಾವೇನು ಹೇಳ್ತೀವಿ, ಎದೆಯಲ್ಲಿ ಕಫ ಜಾಸ್ತಿ ಆದಾಗ ಕೂಡ ಈ ಒಂದು ಕಷಾಯ ತುಂಬ ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತೆ. ಆದಷ್ಟು ಇದನ್ನು ಬಿಸಿ ಬಿಸಿಯಾಗಿ ಸೇವಿಸೋದು ತುಂಬ ಉತ್ತಮ. ಮತ್ತು ಅದಲ್ಲದೆ ನೀವು ಊಟವಾದ ನಂತರ ಇದನ್ನು 2 ಬಾರಿಯಾಗಿ ಸೇವಿಸಬೇಕು. ಅಂತಂದರೆ ಈಗ ನೀವು 2 ಗಂಟೆಗೆ ನೀವು ಆಹಾರವನ್ನು ಸೇವಿಸಿದಿರಿ ಅಂತ, ಮಧ್ಯಾಹ್ನದ ಊಟ ಮಾಡಿದಿರಿ ಅಂತ ಅಂದ್ಕೊಂಡ್ರೆ, ನಾವು 3 ಗಂಟೆಗೆ ಒಂದು ಸಾರಿ, 4 ಗಂಟೆಗೆ ಒಂದು ಸಾರಿ, ಈ 2 ಅವರ್ ಗ್ಯಾಪ್ನಲ್ಲಿ ನಾವು ಇದನ್ನು ಸೇವಿಸಬೇಕಾಗತ್ತೆ. 1 ಗ್ಲಾಸಿನಷ್ಟು ಡೈಲ್ಯೂಟೆಡ್ ಫಾರ್ಮ್, ಅಂದರೆ ಹೆಚ್ಚು ನೀರನ್ನು ಯೂಸ್ ಮಾಡಿ ನಾವು ಇದನ್ನು ಕುಡಿಬೇಕಾಗತ್ತೆ. ಈಗ ನಾನು 1 ಗ್ಲಾಸಿನಷ್ಟು, ಸಂಪೂರ್ಣವಾಗಿ 1 ಗ್ಲಾಸಿನಷ್ಟು ನೀರನ್ನು ಹಾಕಿದ್ದೆ. ಮತ್ತು ಕಡಿಮೆ ಪ್ರಮಾಣದಲ್ಲಿ ನಾವು ಇದನ್ನು, ಈ ಶುಂಠಿ ಆಗಲಿ ಅಥವಾ ಏಲಕ್ಕಿ ಆಗಲಿ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಹೆಚ್ಚು ನೀರನ್ನು ನಾವು ಇದರಲ್ಲಿ ಇಟ್ಟಿದ್ದೀವಿ. ಈಗ ಇದು ಒಂದು ಕುದಿ ಬರ್ತಾ ಇದೆ, ಇಷ್ಟೇ ಸಾಕು. ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನೆಗಡಿ ಅನ್ನೋದು ಚಿಕ್ಕವರು ದೊಡ್ಡವರು ಅಂತ ನೋಡಿ ಎಲ್ರಿಗೂ ಬರುವಂತ ಒಂದು ಸಾಮಾನ್ಯವಾದ ಒಂದು ರೋಗ ಅಂತ ಹೇಳ್ಬೋದು. ಸೊ ಅದಕ್ಕೆ ಎಷ್ಟು ಉಪಯುಕ್ತವಾದ ಒಂದು ಔಷಧಿ ಇದು ಅಲ್ವಾ? ಹೌದು. ಇದನ್ನ ನೋಡಿ, ನೀವು ಹತ್ತಿರಕ್ಕೆ ನೀವು ಬಂದಾಗ ಇದರಿಂದ ಒಂದು ಘಾಟ ಅದೇನಿದೆ ಆ ಒಂದು, ಅದರಿಂದ ನಿಮಗೆ ಕೂಡ ಇಲ್ಲಿ ಅನಿಸ್ಬೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಇದು ಅಂತ ಹೇಳಿ. ಇದಕ್ಕೆ ನಾವು ಒಂದು 1/4 ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಬೇಕು. ಈಗ ಈ ಒಂದು ಕಷಾಯ ನಾವು ತಯಾರಿಸಿದ್ದನ್ನು ಇದರಲ್ಲಿ ಬಜೆ, ಏಲಕ್ಕಿ, ಹಸಿ ಶುಂಠಿ, ಜೇನುತುಪ್ಪ ಹಾಗೂ ತುಳಸಿ ಎಲೆಗಳಿಂದ ಮಾಡಿದಂಥ ಈ ಕಷಾಯ ಸಿದ್ಧವಾಗಿದೆ. ನೆಗಡಿ ನಿಯಂತ್ರಣಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬಜೆ, ಜೇನುತುಪ್ಪ, ಹಸಿ ಶುಂಠಿ, ಏಲಕ್ಕಿ ಮತ್ತು ತುಳಸಿ ಎಲೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1/4 ಚಮಚ ಬಜೆ, 2 ಏಲಕ್ಕಿ, 1 ಟೀ ಸ್ಪೂನ್ ಹಸಿ ಶುಂಠಿ, 2 ರಿಂದ 3 ತುಳಸಿ ಎಲೆ ಹಾಕಿ ಜಜ್ಜಿಕೊಳ್ಳಿ. ಪಾತ್ರೆಗೆ 1 ಲೋಟ ನೀರು, ಜಜ್ಜಿಕೊಂಡ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ 1 ಕುದಿ ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡು 1/4 ಚಮಚ ಜೇನುತುಪ್ಪ ಬೆರೆಸಿದ್ರೆ ನೆಗಡಿ ನಿಯಂತ್ರಣಕ್ಕೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೆಗಡಿ ಸಮಸ್ಯೆಗೆ ಬಜೆ, ಶುಂಠಿ, ತುಳಸಿ ಮತ್ತು ಜೇನುತುಪ್ಪ ಇವುಗಳನ್ನ ಉಪಯೋಗಿಸಿ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ಈಗ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಸಲಹೆ, ಸಮಾಧಾನ ನೀಡಲಿದ್ದಾರೆ ಆದರ್ಶ್ ಅವರು. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮನ ಮೆಚ್ಚಿ ಸಾಕಷ್ಟು ಜನ ಪತ್ರಗಳನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಅವರ ಸಮಸ್ಯೆಗಳನ್ನ ಹಂಚಿಕೊಂಡು ಅದಕ್ಕೆ ಆಯುರ್ವೇದದ ಪರಿಹಾರ ಕೂಡ ಕಂಡುಕೊಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾರು ಪತ್ರಗಳನ್ನ ಅಥವಾ ಇಮೇಲ್ಸ್ ಕಳಿಸಿ ತಮ್ಮ ಸಮಸ್ಯೆ ಹಂಚ್ಕೋತಾ ಇದ್ದಾರೆ, ಹಾಗೆ ಅವ್ರಿಗೆ ಏನು ಪರಿಹಾರ ದೊರೆಯುತ್ತೆ ಅಂತ ನೋಡೋಣ.
ನಮ್ಮ ಮೊದಲನೇ ಪತ್ರ ಬಂದು ಹೇಮಾವತಿ ಅನ್ನೋರು ಕಳಿಸಿದ್ದಾರೆ. ಹೇಳಿ. ಇವ್ರಿಗೆ ವಯಸ್ಸು 47. ಇವ್ರು ಹೇಳ್ತಾರೆ, ನನಗೆ 3 ವರ್ಷದಿಂದ ಕೆಮ್ಮು, ಥೈರಾಯ್ಡ್, BP ಮತ್ತೆ ರೊಮಟೈಟ್ ಆರ್ಥರೈಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದೇನೆ. ಥೈರಾಯ್ಡ್ BP ನಾರ್ಮಲ್ ಆಗಿರುತ್ತೆ ಮಾತ್ರೆ ಸೇವಿಸಿದಾಗಿಂದ, ಆದರೆ ಎಷ್ಟೇ ಸೇಫ್ ಆಗಿದ್ರು ಕೆಮ್ಮು ಸದಾ ಇದ್ದೇ ಇರುತ್ತೆ. ಮತ್ತೆ ಈ ಅಸ್ತಮಾ, ದಮ್ ಈ ರೀತಿ ಏನು ಪ್ರಾಬ್ಲಮ್ ಇಲ್ಲ. ರೊಮಟೈಟ್ ಆರ್ಥರೈಟಿಸ್ಗೆ ನಿಯಮಿತವಾಗಿ ಮಾತ್ರೆ ಅಂದರೆ ಇಂಗ್ಲಿಷ್ ಮಾತ್ರೆ ಸೇವಿಸಿದ್ರು ಬಲಗೈನ ಮುಂಗೈ ಸದಾ ನೋವಿದ್ದೇ ಇರುತ್ತೆ ಅದರಲ್ಲಿ. ದಯವಿಟ್ಟು ಏನಿದಕ್ಕೆ ಪರಿಹಾರ ಅಂತ ತಿಳಿಸಿ ಅಂತ ಕೇಳ್ತಿದ್ದಾರೆ. ಹೇಳ್ತೀನಮ್ಮ, ಇದು ತುಂಬ ಒಂದು ಸರಳವಾದಂಥ ಇದಕ್ಕೆ ಮನೆ ಔಷಧದಿಂದನೇ ಉಪಾಯವಿದೆ. ಅದೇನು ಅಂತಂದರೆ, 1 ಗ್ಲಾಸ್ ನೀರಿಗೆ ನುಗ್ಗೆಕಾಯಿ ಸೊಪ್ಪಾಗ್ಬೋದು, ಇಲ್ಲಾಂದರೆ ನುಗ್ಗೆಕಾಯಿನೇ ಆಗ್ಬೋದು. ಇದನ್ನು 2 ನುಗ್ಗೆಕಾಯಿನ ತೊಗೊಂಡು 1 ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ, ಅದಕ್ಕೆ ತುಳಸಿ ಎಲೆಗಳು ಮತ್ತು ಲವಂಗ ಇವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ಕುದಿಸಿ ಅದು ಅರ್ಧ ಗ್ಲಾಸಿನಷ್ಟು ನೀರು ಆದಾಗ ಆ ನೀರನ್ನು ನೀವು ದಿವಸಕ್ಕೆ 2 ಬಾರಿ, ಬೆಳಿಗ್ಗೆ 1 ಸಾರಿ ಬ್ರೇಕ್ಫಾಸ್ಟ್ಗಿಂತ ಮುಂಚೆ, ರಾತ್ರಿ 1 ಸಾರಿ ಆಹಾರ ತೆಗೆದುಕೊಳ್ಳೋದಂದ್ರೆ ರಾತ್ರಿಯ ಊಟಕ್ಕಿಂತ ಮುಂಚೆ ನೀವು ತೆಗೆದುಕೊಳ್ಬೇಕಾಗತ್ತೆ. ಇವೆರಡನ್ನು ನೀವು 2 ಬಾರಿ ಇದನ್ನು ಈ ಕಷಾಯವನ್ನು ತೆಗೆದುಕೊಂಡ್ರೆ ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಇವೆಲ್ಲ ತೊಂದರೆಗಳು ನೀವೇನು ಬರೆದಿದ್ದೀರಾ ಅದಕ್ಕೆ ಒಳ್ಳೆಯ ಉತ್ತಮಕಾರಿ ಸೊಲ್ಯೂಷನ್ ಅಂತೇಳಿ ಹೇಳ್ಬೋದು. ಹೇಮಾವತಿಯವರೇ, ನಿಮ್ಮ ಸಮಸ್ಯೆಗೆ ಸೂಕ್ತ ಸಮಾಧಾನ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಪತ್ರನ ಯಾರು ಕಳಿಸಿದ್ದಾರೆ, ಅವ್ರಿಗೇನು ಸಮಸ್ಯೆ ಇದೆ ಅಂತ ನೋಡೋಣ. SV ಕಾಮತ್ ಅನ್ನೋರು ಬೆಂಗಳೂರಿನಿಂದ ಪತ್ರ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನ್ನ ಪತ್ನಿಗೆ ಕೈ ಬೆರಳುಗಳಲ್ಲಿ ಅಂದರೆ ಹೆಬ್ಬೆರಳಿನ ಕೆಳಗೆ ಎಕ್ಸೆಸಿವ್ ಬೋನ್ ಗ್ರೋತ್ ಆಗಿದೆ. ಈ ಕಾಲಿನ ಫಸ್ಟ್ ಫಿಂಗರ್ ಅದರಲ್ಲೂ ಕೂಡ ಇದೇ ಪ್ರಾಬ್ಲಮ್ ಇದೆ. ಇದನ್ನು ಕಡಿಮೆ ಮಾಡೋದು ಹೇಗೆ? ಮತ್ತು ಇವ್ರು ಹೇಳ್ತಾರೆ, ನಾನು ನಾನಾ ವಿಧವಾದ ಆಯುರ್ವೇದದ ಮೆಡಿಸನ್ಸ್ನ ಟ್ರೈ ಮಾಡಿದ್ದೇನೆ ಆಗಲೇ, ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಆಯುರ್ವೇದದಲ್ಲಿ ಏನು ಪರಿಹಾರ ಅಂತ ಕೇಳ್ತಿದ್ದಾರೆ. ನೀವು ಇವತ್ತಿಂದಲೇ ಒಂದು ಸಮತೋಲನ ನಿಯಮಿತವಾದಂಥ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಮತ್ತು ಕ್ಯಾಲ್ಶಿಯಂ ಹೆಚ್ಚಿರುವಂಥ ಆಹಾರವನ್ನು ಸಂಪೂರ್ಣವಾಗಿ ನೀವು ಬಿಡಬೇಕಾಗತ್ತೆ. ಈಗ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಅಥವಾ ಯಾವುದೇ ನಾವು ತರಕಾರಿಗಳನ್ನು ಯೂಸ್ ಮಾಡಿದಾಗ ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುವಂಥ ತರಕಾರಿಗಳು, ಟೊಮೆಟೊ ಆಗಿರ್ಬೋದು, ಸಿಟ್ರಸ್ ಫ್ರೂಟ್ ಆಗಿರ್ಬೋದು, ಇದನ್ನು ನೀವು ಸ್ವಲ್ಪ ಕಡಿಮೆ ಆಹಾರವಾಗಿ ನಿಮ್ಮ ದಿನನಿತ್ಯ ಬಳಕೆಯಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಮತ್ತು ಆದಷ್ಟು ಹೆಚ್ಚು ಪ್ರೋಟೀನಸ್ ಫುಡ್ ಇರೋದನ್ನು ನೀವು ತೊಗೊಳ್ಬೇಕು. ಮತ್ತು ಐರನ್ ಕಂಟೆಂಟ್ ಇರುವಂಥ ಹಸಿರು ಸೊಪ್ಪುಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ತೊಂದರೆ ಏನಿದೆ ಅದು ಗ್ರೋತ್ ಹೆಂಗೆ ಆಗ್ತಾ ಇದೆ, ಎಕ್ಸೆಸಿವ್ ಬೋನ್ ಅಥವಾ ಈ ಮೂಳೆ ಏನು ಬೆಳೀತಾ ಇದೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಆಯುರ್ವೇದ ಆಗಲಿ ಅಥವಾ ಈ ಇಂಗ್ಲೀಷ್ ಮೆಡಿಸನ್ನಲ್ಲಿನೇ ಚಿಕಿತ್ಸೆಗಳು ಅಂದರೆ ಯಾವುದೇ ವೈದ್ಯಕೀಯ ಶಾಸ್ತ್ರದಲ್ಲಿ ಎಕ್ಸೆಸಿವ್ ಬೋನನ್ನು ಆಪ್ರೇಟ್ ಮಾಡಿನೇ ತೆಗಿಬೇಕು ಹೊರತು ಅದನ್ನು ನಾವು ಯಾವುದೇ ರೀತಿಯ ಆಯಿಂಟ್ಮೆಂಟ್ ಆಗೋದಾಗಲಿ ಅಥವಾ ನಮ್ಮ ಆಯುರ್ವೇದದ ಶಾಸ್ತ್ರದಲ್ಲಿ ಏನೋ ಲೇಪಗಳನ್ನು ಮಾಡಿ ಹಚ್ತೀವಿ ಅದರಿಂದ ಯಾವ ರೀತಿಯ ಪರಿಹಾರ ಇದಕ್ಕೆ ಸಿಗೋದಿಲ್ಲ. ಈಗ ಯಾವುದೇ ರೀತಿಯ ಎಕ್ಸೆಸಿವ್ ಬೋನ್ ಬೆಳೆದಾಗ, ಮೂಳೆ ಬೆಳೆದಾಗ ಅದನ್ನು ಆಪ್ರೇಟ್ ಮಾಡೇ ತೆಗಿಬೇಕೆ ಹೊರತು ಅದನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಮನುಷ್ಯನ ಬೆಳವಣಿಗೆಯಲ್ಲಿ ಆಗುವಂಥ ತೊಂದರೆ ಇದು. ಸೊ ಆದ್ದರಿಂದ ನೀವು ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದೇನು ಬೇಡ. ಇದು ಹೆಚ್ಚು ಬೆಳೀತಾ ಇತ್ತಂದರೆ ಇದನ್ನು ಆಪ್ರೇಷನ್ ಮಾಡೇ ತೆಗಿಬೇಕು. ಮತ್ತು ಇದು ಮುಂದೆ ಬೆಳೆದ ಹಾಗೆ ಕೆಲವೊಂದು ಬಾರಿ ನಿಮಗೆ ಹೆಬ್ಬರಳಿಗೆ ತುಂಬ ನೋವಾಗೋದುಂಟು. ಸೊ ಆದ್ದರಿಂದ ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ನೀವೇ ಕಂಡುಕೊಳ್ಬೇಕಾಗತ್ತೆ. ಮತ್ತು ನಾನು ಏನು ಹೇಳಿದ್ದೀನಿ, ಯಾವ ರೀತಿಯ ಆಹಾರ ಮತ್ತು ಜೀವನ ಶೈಲಿಯನ್ನು ನೀವು ಅಳವಡಿಸ್ಕೊಳ್ಬೇಕು ಅದನ್ನು ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಪಾಲಿಸಿ ಈ ಸಮಸ್ಯೆಗೆ ಅಲ್ಪ ಮಟ್ಟಿಗೆ ನಾನು ಪರಿಹಾರವನ್ನು ಕೊಟ್ಟಿದ್ದೇನೆ ಅಂತೇಳಿ ಹೇಳ್ಬೋದು. ಕಾಮತ್ ಅವರೇ, ನೀವು ಕೇಳಿದಂಥ ಸಮಸ್ಯೆಗೆ ಉತ್ತಮ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಹಾಗೆ ನಮ್ಮ ಕಾರ್ಯಕ್ರಮನ ದಿನವೂ ತಪ್ಪದೆ ವೀಕ್ಷಿಸ್ತೇವೆ ಅಂತ ಬರೆದಿದ್ರೆ ತುಂಬ ಧನ್ಯವಾದಗಳು. ಇದೇ ರೀತಿ ವೀಕ್ಷಿಸ್ತಾ ನಮ್ಮ ಈ ಕಾರ್ಯಕ್ರಮದ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇರಿ. ಆದರ್ಶ್ ಅವರೇ, ನಮ್ಮ ಈ ಸಂಚಿಕೆಗೆ ಬಂದು ತುಂಬ ಉಪಯುಕ್ತ ವಿಚಾರಗಳನ್ನ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಈ ನೆಗಡಿ ಸಮಸ್ಯೆಗೆ ಪರಿಹಾರ ಏನು ಮತ್ತು ಮನೆ ಔಷಧಗಳನ್ನ ಹೇಗೆ ತಯಾರಿಸ್ಕೋಬೋದು ಅದಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಹಾಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಿ ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.